ಕನಕಪುರ ತಾಲೂಕಿನ ಆರಾಧನಾ ಕಮಿಟಿಯ ನೂತನ ಅಧ್ಯಕ್ಷರಾಗಿ ತೋಟಹಳ್ಳಿಯ ರಂಗಯ್ಯನವರನ್ನು ನೇಮಕ ಮಾಡಲಾಗಿದೆ. ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಶಿಫಾರಸಿನ ಮೇರೆಗೆ ತೋಟಹಳ್ಳಿ ರಂಗಯ್ಯನವರನ್ನು ನೇಮಕ ಮಾಡಲಾಗಿದೆ. ಈ ಹಿಂದೆ ರಂಗಯ್ಯನವರು ತಾಲೂಕಿನ ಪ್ರಸಿದ್ಧ ದೇವಾಲಯವಾದ ಕಬ್ಬಾಳಮ್ಮ ದೇವಾಲಯದ ಜೀರ್ಣೋದ್ಧಾರ ಸಮಿತಿಯ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದರು. ನೂತನ ಆರಾಧನಾ ಕಮಿಟಿಯ ಅಧ್ಯಕ್ಷರಾಗಿ ತೋಟಹಳ್ಳಿಯ ರಂಗಯ್ಯ, ಸದಸ್ಯರಾಗಿ ಒಡ್ಲೇಗೌಡನದೊಡ್ಡಿ ಮಹಾದೇವಮ್ಮ, ನಾರಾಯಣಪುರ ನಾಗರಾಜು, ಹುಣಸನಹಳ್ಳಿಯ ಸಾಂಬಶಿವ, ಉಳ್ಯ ಹೊಸದೊಡ್ಡಿಯ ಮಲ್ಲೇಶ್ ಅವರು ನೇಮಕ ಮಾಡಲಾಗಿದೆ. ನೂತನ ಅಧ್ಯಕ್ಷರಾದ ರಂಗಯ್ಯ ಮತ್ತು ತಂಡಕ್ಕೆ ನಗರಸಭಾ ಅಧ್ಯಕ್ಷರಾದ ಲಕ್ಷ್ಮೀದೇವಮ್ಮ, ಸದಸ್ಯರಾದ ಮಳಗಾಳ ಕಾಂತರಾಜು, ಬಿಡಿಸಿ ಬ್ಯಾಂಕಿನ ಅಧ್ಯಕ್ಷರಾದ ಎಂ.ಡಿ. ವಿಜಯದೇವ್, ಯೋಜನಾ ಪ್ರಾಧಿಕಾರದ ನಿರ್ದೇಶಕರಾದ ಎಸ್.ಜೆ. ನಾಗರಾಜು, ಮಾಜಿ ನಗರಸಭಾ ಅಧ್ಯಕ್ಷರಾದ ಕೆ.ಎನ್. ದಿಲೀಪ್, ಅಚ್ಚಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸತೀಶ್ ಮತ್ತು ಎಲ್ಲ ಸದಸ್ಯರು, ಜಿಲ್ಲಾ ದಿಶಾ ಕಮಿಟಿಯ ಸದಸ್ಯರಾದ ಏಳಗಳ್ಳಿ ರವಿ, ಕುರುಪೇಟೆಯ ಜಗದೀಶ್, ಚಾಮರಾಜು ಸೇರಿದಂತೆ ನೂರಾರು ತಾಲೂಕಿನ ಮುಖಂಡರು ರಂಗಯ್ಯ ಮತ್ತು ತಂಡಕ್ಕೆ ಶುಭ ಹಾರೈಸಿದರು. ಈ ದಿನ ನಾಯಕರು, ಕರ್ನಾಟಕ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳು ಆದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ನೆಚ್ಚಿನ ಶಾಶ್ವತ ಸಂಸದರು ಆದಂಥ ಡಿ.ಕೆ. ಸುರೇಶ್ ಅಣ್ಣನವರು ಹಾಗೂ ವಿಧಾನ ಪರಿಷತ್ ಸದಸ್ಯರಂಥ ರವಿಯಣ್ಣನವರು ಅವರ ಒಂದು ಆದೇಶದ ಮೇರೆಗೆ ಹಿರಿಯರಾದಂಥ ನಮ್ಮ ಪಕ್ಷದ ರಂಗಣ್ಣವ್ರನ್ನ ತಾಲೂಕು ಆರಾಧನಾ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಾರೆ. ಈ ದಿನ ಅವರು ತಮ್ಮ ಅಧಿಕಾರವನ್ನು ಸ್ವೀಕರಿಸ್ತಾ ಇದ್ದಾರೆ. ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ, ತಾಲೂಕಿನ ದೇವಸ್ಥಾನ ಏನಿದೆ ಆ ದೇವಸ್ಥಾನಗಳನ್ನ ಇವರ ಅಧ್ಯಕ್ಷತೆಯಲ್ಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಮುಂದುವರಿಸಲಿ, ನಮ್ಮ ನಾಯಕರ ಮಾರ್ಗದರ್ಶನದಲ್ಲಿ ತಾಲೂಕಿಗೆ ಹೆಚ್ಚಿನ ಕೆಲಸವನ್ನು ಮಾಡಲಿ ಅಂತ ನಿಮ್ಮ ಮೂಲಕ ಅವ್ರನ್ನ ಕೇಳ್ಕೊತೀವಿ. ಈ ದಿನ ನಮ್ಮ ಉಪಮುಖ್ಯಮಂತ್ರಿಗಳಾದ ನಮ್ಮ ಸಾಹೇಬರು ಡಿ.ಕೆ. ಶಿವಕುಮಾರ್ ಅವರು, ನಮ್ಮ ಸಂಸದರಾದ ಶಾಸಕವಾದ ಸಂಸದರಾದ ಡಿ.ಕೆ. ಸುರೇಶ್ ಅಣ್ಣವರು ಈ ಒಂದು ಇದನ್ನು ನಮಗೆ ಇದು ಮಾಡಿಕೊಟ್ಟಿದ್ದಾರೆ. ದೇವಸ್ಥಾನದ ಅಭಿವೃದ್ಧಿಗಳಿಗೆ ಒಂದು ಕಾರ್ಯನಿರ್ವಹಿಸೋದಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಾರೆ. ಅದೇ ಅವರ ಆದೇಶದ ಮೇರೆಗೆ ನಾವು ನಮ್ಮ ಕೈಲಿ ಶಕ್ತಿ ಮೀರಿ, ಅವರ ಆದೇಶದ ಮೇರೆಗೆ ನಾವು ಶಕ್ತಿ ಮೀರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಈ ದಿನ ನಮ್ಮ ಎ.ಡಬ್ಲ್ಯೂ ಸಾಹೇಬರು ನಮಗೆ ನಮ್ಮ ಜೊತೆಲಿ ಅಧಿಕಾರನ ಹಸ್ತಾಂತರ ಮಾಡಿದ್ದಾರೆ. ನಮ್ಮ 4 ಜನ ಡೈರೆಕ್ಟ್ರು ನಾವು ಎಲ್ಲ ಈ ದಿನ ಇದಾಗಿ ಹಸ್ತಾಂತರ ಆಗಿದೆ. ಇದರಿಂದ ಈಚೆಗೆ ನಾವು ಕಾರ್ಯಾಭಿವೃದ್ಧಿ ಮಾಡ್ಕೊಂಡು ಹೋಗ್ತೀವಿ ಅಂತ ಈ ಮೂಲಕ ನಾನು ತಿಳಿಸಕ್ಕೆ ಇಷ್ಟಪಡ್ತೀನಿ. ಸರ್ ಪಕ್ಕದಲ್ಲಿ ತೊಂದರೆ ಇಲ್ಲ, ಕಮಿಟಿಲಿ ಇರೋದ್ರಿಂದ ತೊಂದರೆ ಇಲ್ಲ. ಈ ಕಡೆ ಬಂದ್ಬಿಡಿ. ಅಧ್ಯಕ್ಷ ಜವಾಬ್ ಕೊಡಿ, ಸ್ವಲ್ಪ ಹಾರ ಹಾಕೊಳ್ಳಿ.
ಹಾಕ್ಬಿಟ್ಟು ನಿಂತ್ಕೊಳ್ಳಿ ಪಕ್ಕ ಇರಿ, ಈ ಕಡೆ ನೋಡಿ ಈ ಕಡೆ. ಈ ಕಡೆ ನೋಡಿ, ಈ ಕಡೆ ನೋಡಿ ಸ್ವಲ್ಪ. ಅಧ್ಯಕ್ಷರು ಮುಂದೆ ಹೇಳ್ಕೊಳ್ಳಿ, ಹಿಂದೆ ಆಗ್ಬಿಟ್ರು. ಇನ್ನೊಬ್ರು ಮೆಂಬರ್ ಯಾರು ಬಾಪ ಇನ್ನೊಬ್ರು ಯಾರು ಸರಿಯಪ್ಪ ಅಪ್ಪ ಅವ್ರು ಬರಲಿ. ಇನ್ನೊಬ್ರು ಮೆಂಬರ್ನ ಕರಿಯಪ್ಪ. ಇಲ್ಲ ತಗೊಳ್ಳಿ ಅಧ್ಯಕ್ಷ. ಆಯ್ತಾ ಸ್ಥಾನದಲ್ಲಿದ್ರಿ ಅದ್ರಲ್ಲಿ ಓಕೆ. ಹಾಂ ತಿನ್ಸಪ್ಪ. ಬೆಳಕು ಜಾಸ್ತಿ ಹಿಂದ್ಗಡೆ ಏನು ಕಾಣಿಸಲ್ದು ಮಕ್ಕ. ಪರವಾಗಿ ಹೇಳ್ಬಿಡಿ. ನಮ್ಮ ಲೀಡರ್ಗೆ ಅಧಿಕಾರ ಸಿಕ್ಕಿದೆ ಅಂತ ಖುಷಿಯಾಗಿ ಬಂದಿದ್ದೀವಿ. ನಿಂತ್ಕೊಳ್ಳವ ಈಗ ಕರೆಕ್ಟಾಗಿ. ಬನ್ನಿ ಅಧ್ಯಕ್ಷ. ಈಗ ನಿಂತ್ಕೊಳ್ಳಿ, ಈಗ ಬೆಳಕಿತ್ತು. ಸುಧಾ ಮೇಡಮ್ ಒಂದು ನಿಮಿಷ ಎಲ್ಲರೂ ನಿಂತ್ಬಿಡಿ. ಅಧ್ಯಕ್ಷರೇ ಬನ್ರಿ. ಈಗ ಸುಮಾರು ಬರ್ತದ ಕೂಡ. ಈಗ ಸುಮಾರು ಹಿಂದೆ ಬಂದ್ಬಿಟ್ರಮ್ಮ, ಲಾಂಗ್ ಆಗೋಯ್ತು. ಸ್ವಲ್ಪ ನಗರಿ ಯಾಕೆ ಇಷ್ಟೊಂದು ಸೀರಿಯಸ್ ಆಗಿದ್ದೀರಿ? ನಾನಂತೂ ಗೊತ್ತಾ ಇದ್ದೀನಿ ನೋಡು. ಅಯ್ಯೋ ಬ್ಯಾನರ್ ಹಾಕ್ಸ್ಕೊಂಡ್ರೆ ಈಗ ಬಂದವ್ರೆ. ನೋಡಪ್ಪ ಎಲ್ಲ ಗೌಡ್ರು ಬರ್ತೀರಿ ಕನ್ನಡ ಬರ್ಬೋದಾ? ಸಂತೋಷ. ನೀವೇ ಕೊಡಿ ಕೊಡಿ ಮೇಡಮ್. ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಹಾಗೂ ಡಿ ಕೆ ಸುರೇಶ್ ಅವರಿಗೆ ಹಾಗೂ ನಮ್ಮ ಈಗ ನಮ್ಮ ಕಮಿಟಿ ಅಧ್ಯಕ್ಷರನ್ನು ಮಾಡಿರೋರಿಗೆ ಹಾಗೂ ನಮ್ಮ ಚಿರಋಣಿಯ ನಾವು ನಮ್ಮ ರಂಗಣ್ಣವ್ರು ಮಾಡಿರೋದು ತುಂಬ ಸಂತೋಷ. ರಂಗಣ್ಣವರು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಎಲ್ಲರಿಗೂ ಸಹಕಾರ ಮಾಡಲಿ ಅಂತ ಕೇಳ್ಕೊಳ್ತೀನಿ. ನಮ್ಮ ಹಚ್ಚಿನ ಪಂಚಾಯತಿ ಅಧ್ಯಕ್ಷರು ಸತೀಶ್ ಅಂತ. ಈ ದಿನ ತಾಲೂಕು ಆರಾಧನಾ ಸಮಿತಿಯ ಅಧ್ಯಕ್ಷರಾಗಿ ನಮ್ಮ ಪಕ್ಷದ ಹಿರಿಯ ಮುಖಂಡರಾದಂಥ ರಂಗಣ್ಣವ್ರನ್ನ ಆಯ್ಕೆ ಮಾಡಿರ್ತಕ್ಕಂಥ ನಮ್ಮ ನಾಯಕರು, ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ತಾಲೂಕಿನ ಶಾಶ್ವತ ಸಂಸದರು, ನಮ್ಮೆಲ್ಲ ಗೌರವಾನ್ವಿತ ಹಿರಿಯ ಮುಖಂಡರ ನಾಯಕರಾದಂಥ ಡಿ ಕೆ ಸುರೇಶ್ ಅಣ್ಣನವರು ಹಾಗೂ ನಮ್ಮ ವಿಧಾನ ಪರಿಷತ್ ಸದಸ್ಯ ರವೀಂದ್ರನವರು ಈ ಒಂದು ಪಕ್ಷದ ಮುಖಂಡರನ್ನು ಗುರುತಿಸಿ ತಾಲೂಕಿನ ಆರಾಧನಾ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಮೊದಲು ರಂಗಣ್ಣನವರಿಗೆ ನಿಮ್ಮ ವಾಹಿನಿಯ ಮೂಲಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ತಾಲೂಕು ರಾಜ್ಯದಲ್ಲೇ ನಮ್ಮ ನಾಯಕರು ಮಾದರಿ. ಯಾಕಂದರೆ ಅವರ ಅಧಿಕಾರದಲ್ಲಿ ಯಾವ ಇರ್ತಾರೋ ಅವಾಗೆಲ್ಲವೂ ಕೂಡ ಪಕ್ಷದ ಕಾರ್ಯಕರ್ತರನ್ನ, ಮುಖಂಡರನ್ನ ಗುರುತಿಸಿ ಅವರಿಗೆ ಅಧಿಕಾರವನ್ನು ಕೊಡೋದ್ರಲ್ಲಿ ಅವ್ರು ಯಾವತ್ತೂ ಕೂಡ ಮುಂದೆ. ನಮ್ಮ ನಾಯಕರಾದ ಡಿ ಕೆ ಶಿವಕುಮಾರ್ ಸಾಹೇಬರು ಪಕ್ಷಕ್ಕೆ ಹಲವಾರು ವರ್ಷಗಳಿಂದ ಸೇವೆ ಮಾಡ್ತಕ್ಕಂಥ ರಂಗಣ್ಣವ್ರನ್ನ ಗುರುತಿಸಿ ಅದ್ರ ಜೊತೆಗೆ ಹಿರಿಯರು
ಪಕ್ಷದ ಮುಖಂಡರು ಅಂತ ಮಾಧವನವರನ್ನ ಹಾಗೂ ಸಾಂಬಶಿವರವ್ರನ್ನ, ಮಲ್ಲೇಶ್ವರವ್ರನ್ನ, ಜೊತೆಗೆ ನಮ್ಮ ಯುವ ಕಾಂಗ್ರೆಸ್ನ ಮುಖಂಡರಾದಂಥ ನಾಗರಾಜುಲು ಅವ್ರನ್ನ ತಾಲೂಕಿನ ಕಮಿಟಿಗೆ ಆಯ್ಕೆ ಮಾಡಿರ್ತ ಸದಸ್ಯರನ್ನಾಗಿ, ಜೊತೆಗೆ ಅಧ್ಯಕ್ಷರಾಗಿ ತಾಲೂಕ್ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಮುಖಂಡರಾದಂಥ ರಂಗಣ್ಣವ್ರನ್ನ ಆಯ್ಕೆ ಮಾಡಿ ಈ ದಿನ ಅವರಿಗೆ ಅಧಿಕಾರವನ್ನು ಹಸ್ತಾಂತರ ಆಗಿದೆ. ಈ ಮೂಲಕ ನಮ್ಮ ನಾಯಕರ ಆಶೆಯನ್ನು ಇವರು ಎಲ್ಲರೂ ಸೂರ ಒಗ್ಗಟ್ಟಾಗಿ ತಾಲೂಕಿನ ಏನು ದೇವಸ್ಥಾನಗಳಿವೆ ಅವೆಲ್ಲವನ್ನು ಇವರು ಅಭಿವೃದ್ಧಿ ಮಾಡ್ತಾರೆ ಇವರ ಕಾಲಾವಧಿಯಲ್ಲಿ ಅಂತ ಹೇಳ್ತಾ, ಜೊತೆಗೆ ತಾಲೂಕು ಕೂಡ ಈ ಕಮಿಟಿ ಒಳ್ಳೆಯ ಹೆಸರನ್ನು ತರ್ತದೆ ಅಂತ ನಿಮ್ಮ ಮೂಲಕ ಹೇಳಿ, ನಮ್ಮ ನಾಯಕರಿಗೂ ಕೂಡ ಇವ್ರನ್ನ ಗುರುತಿಸಿ ಇವ್ರಿಗೆ ಜವಾಬ್ದಾರಿ ಕೊಟ್ಟಿರೋದಕ್ಕೆ ಅವ್ರಿಗೂ ಕೂಡ ಹೆಚ್ಚಿನ ರೀತಿಯಲ್ಲಿ ಇವರೆಲ್ಲ ಸೇರಿ ಗೌರವವನ್ನು ತರ್ತಾರೆ ಅಂತ ಹೇಳ್ತಾ, ಇವರೆಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಮೂಲಕ ಅವ್ರಿಗೆ ಒಂದು ಪುಷ್ಪಮಾಲಿಕೆಯನ್ನು ಅರ್ಪಿಸ್ತಾ ಇದ್ದಾರೆ. ನೋಡ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ನಮ್ಮ ಸಾಹೇಬರು ಏನಿವತ್ತು ಈ ಅಧ್ಯಕ್ಷ ಮಾಡಿದ್ದಾರೆ, ನಮ್ಮ ಗುರಿ, ನಮ್ಮ ಕೈಲಾದ ಸೇವೆ, ನಮ್ಮ ತಾಲೂಕಿನ ದೇವಸ್ಥಾನಗಳಿಗೆ ಎಷ್ಟು ಸಾಧ್ಯನೋ ನಮ್ಮ ಕೈಲಿ ಸಹಾಯ ಮಾಡಿ ಅಭಿವೃದ್ಧಿ ಪಡಿಸೋದಕ್ಕೆ ಎಷ್ಟು ಸಹಾಯನೋ ಅಷ್ಟು ನಮ್ಮ ಕೈಲಿ ಸಹಾಯ ಮಾಡೋಕ್ಕೆ ನಾವು ರೆಡಿಯಾಗಿದ್ದೀವಿ, ಸದಾ ಸಿದ್ಧವಾಗಿದ್ದೀವಿ ಅಂತ ಹೇಳಿ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಈ ಮೂಲಕ ಎಷ್ಟು ದೇವಸ್ಥಾನಗಳು ನಿಮ್ಮ ಇದು? ಸುಮಾರು 17 ದೇವಸ್ಥಾನ ಇದೆ. 17 ದೇವಸ್ಥಾನ. ಯಾವ ದೇವಸ್ಥಾನಗಳು? ಅದು ಈಗ ತಾನೇ ಪಟ್ಟಿ ಇಲ್ಲ, ಆರಾಧನಾ ಕಮಿಟಿ ದೇವಸ್ಥಾನದ 17 ಇದೆ. ಮುದ್ರಾಯಿದು, ಕಳ್ಳಳ್ಳಿ, ಕಬ್ಬಾಳು, ಇನ್ನು ಹಲವಾರು ಇದೆ. ನಮ್ಮ ಕೈ ಯಾವ್ಯಾವ ಇದೆ ಓದ್ಬಿಡಿ ಸರಿ. ಕೊರಟಗೆರೆ ಇವೆಲ್ಲ ಆಗಿರುತ್ತೆ ಸರ್. ಇದು ಆಲ್ರೆಡಿ ಜೀರ್ಣೋದ್ಧಾರ ಆಗಿಲ್ಲ. ಕೊರಟಗೆರೆ ಮಾರಮ್ಮ ದೇವಸ್ಥಾನ, ಚನ್ನಸಂದ್ರ ಮಾರಮ್ಮ ದೇವಸ್ಥಾನ, ಹುಣಸೂರುಪುರಹಳ್ಳಿ ಶನೇಶ್ವರ ಸ್ವಾಮಿ ದೇವಸ್ಥಾನ, ಹನುಮಂತ ನಗರ ಆಂಜನೇಯ ದೇವಸ್ಥಾನ, ಕೊರಟದೊಡ್ಡಿ ಮುನೇಶ್ವರ ಸ್ವಾಮಿ ದೇವಸ್ಥಾನ, ಕೋಟೆಕೊಪ್ಪ ಮಾರಮ್ಮ ದೇವಸ್ಥಾನ, ಆಲಹಳ್ಳಿ ಬೊಮ್ಮೇಶ್ವರ ದೇವಸ್ಥಾನ, ಕೆಪ್ಪೆದೊಡ್ಡಿ ಮಲೆ ಮಾದೇಶ್ವರ ಸ್ವಾಮಿ ದೇವಸ್ಥಾನ, ಕಾಡ್ಶಿವನಹಳ್ಳಿ ದೊಡ್ಡಿ ಮಾದೇಶ್ವರ ದೇವಸ್ಥಾನ, ಹಿರೇಗೌಡ ದೊಡ್ಡಿ ಶನೇಶ್ವರ ಸ್ವಾಮಿ ದೇವಸ್ಥಾನ, ಕುಡುಗಾಣಿ ದೊಡ್ಡಿ ಬೇವಿನ ಕಾಳಮ್ಮನ ದೇವಸ್ಥಾನ, ತೀಗೊಳ್ಳಹಳ್ಳಿ ಚಿಕ್ಕಮ್ಮ ದೇವಸ್ಥಾನ, ಮಲ್ಲಯ್ಯನಕೆರೆ ಬಸವೇಶ್ವರ ದೇವಸ್ಥಾನ, ಉಯ್ಯಂಬಳ್ಳಿ ಬಸವೇಶ್ವರ ದೇವಸ್ಥಾನ, ಮುಳ್ಳಹಳ್ಳಿ ಆಂಜನೇಯ ದೇವಸ್ಥಾನ ಪೂರ್ತಿ ಆಗಿದೆ. ಇದು ಏಳಗಳ್ಳಿ ಶನೇಶ್ವರ ಸ್ವಾಮಿ ದೇವಸ್ಥಾನ ಇದು ಆಗಿದೆ. ಉಯ್ಯಂಬಳ್ಳಿ ದೊಡ್ಡಂತಾಯಿ ದೇವಸ್ಥಾನ ಇದೆಲ್ಲ ಆಲ್ರೆಡಿ ಜೀರ್ಣೋದ್ಧಾರ ಆಗಿದೆ ಸರ್. ಹೊಸದಾಗಿ ಯಾವ್ದಾದ್ರು ಪ್ರಮೋಟ್ ಬಂದ್ರು ಮಾಡಿದ್ರು ಮತ್ತೆ